ನೀವೇನಾದರೂ ಚಪಾತಿ ದೋಸೆ ರೊಟ್ಟಿಗೆ ಏನಾದರೂ ಕರಿ ನೋಡ್ತಾ ಇದ್ದೀರಾ? ಹಾಗಾದರೆ ಈ ಥರ ಒಂದು ಕ್ರೀಮಿ ಆಗಿರೋ ಎಗ್ ಕುರ್ಮಾ ಟ್ರೈ ಮಾಡಿ. ನೋಡೋಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಅಷ್ಟೇ ಸಖತ್ತಾಗಿದೆ. 2 ದೋಸೆ ತಿನ್ನೋ ಜಾಗದಲ್ಲಿ 4 ದೋಸೆ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಮಿಕ್ಸಿಗೆ ಒಂಚೂರು ಕಾಯಿ ತುರಿ, 4 ಗೋಡಂಬಿ, 1 ಸ್ಪೂನ್ ಗಸಗಸೆ, ಒಂಚೂರು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಕ್ಕೇನೆ ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ 2 ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಂಡು 1 ಸ್ಪೂನ್ ಉಪ್ಪು, 1.5 ಸ್ಪೂನ್ ಧನಿಯಾ ಪೌಡರು, 2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಮಸಾಲೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಕ್ಕೇನೆ ರುಬ್ಕೊಂಡಿರೋ ಪೇಸ್ಟು ಒಂಚೂರು ನೀರು ಹಾಕ್ಕೊಂಡು 10 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಆಮೇಲೆ ಬೇಯಿಸಿಟ್ಕೊಂಡಿರೋ ಮೊಟ್ಟೆಗೆ ಈ ಥರ ಫೋರ್ಕಲ್ಲಿ ಸಣ್ಣದಾಗಿ ಹೋಲ್ ಮಾಡಿಕೊಂಡು ಮಸಾಲೆ ಒಳಗಡೆ ನಿಧಾನಕ್ಕೆ ಒಂದೊಂದನ್ನು ಬಿಡಿ. ಮೊಟ್ಟೆ ಎಲ್ಲ ಹಾಕೊಂಡ್ಮೇಲೆ 5 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡಿ, ಗ್ಯಾಸ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಬಿಟ್ಟು ಸರ್ವ್ ಮಾಡ್ಕೊಂಡು ತಿನ್ನಿ. ಅಷ್ಟೇ, ಸಖತ್ತಾಗಿರೋ ಕ್ರೀಮಿ ಎಗ್ ಕುರ್ಮಾ ರೆಡಿ.